ಕರ್ನಾಟಕದ ವಾಸ್ತು ಹೆಂಗಿದೆ? ಹಣೆ ಬರ ಕೃಷಿ ವಾಸ್ತು ಎಲ್ಲ ಚೆನ್ನಾಗಿದ್ರೆ 5 ವರ್ಷ ವಾಸ್ತು ತುಂಬಾ ಚೆನ್ನಾಗಿದೆ ಅಂತ. ಕರಪ್ಷನ್ ಅನ್ನೋದು 70% ಕಡಿಮೆ ಅವರ. ಅಲ್ಲೆಲ್ಲೋ ದೊಡ್ಡ ಹೋಟ್ಲಲ್ಲಿ ಕುತ್ಕೊಂಡು 100 ಎಕರೆ ಇದನ್ನ ಹೆಂಗ್ ತಕೊಳ್ಳೋದು, 200 ಎಕರೆ ಇದನ್ನ ಹೆಂಗ್ ತಕೊಳ್ಳೋದು, ಅವೆಲ್ಲ ನಡೆಯಲ್ಲ. ಇವನ ಹತ್ರ ಹೆಂಗ್ ಕಿತ್ಕೊಳ್ಳೋದು. ನಂದು ಅಲ್ಲಿ ಹೇಳಲೇಬಾರ್ದು. ನಾನು ಬಂದಿದ್ದೀನಿ ಲೀಸ್ಗೆ. ನಾನು ಲೀಸ್ ಬಿಟ್ಟು ಹೋದ್ಮೇಲೆ ಒಳಗೆ ಹೋಗ್ಬೇಕು. ನಾನು ಆ ಕಾಲದಲ್ಲಿ ಹಂಗಿದ್ದೆ, ನಾನು ಹಿಂಗ್ ಮನ್ಸು ಮಾಡಿದ್ರೆ ಹಿಂಗ್ ಆಗಿರ್ತಿದ್ದೆ. ಜಮೀನು ತಗೊಂತಾರೆ, ತುಂಬಾ ಜನ ತಗೊಂತಾರೆ. ತಗೊಂಡ್ಮೇಲೆ ನಾನು ಕರ್ಕೊಂಡು ಹೋಗಿ ವಾಸ್ತು ತೋರಿಸ್ತಾರೆ. ಕೊಟ್ಟೆಣ್ಣು ಕುಲಕ್ ಹೊರಗೆ ಮದ್ವೆ ಆದ್ಮೇಲೆ ಗಂಡನ ಮನೆ ಜೀವನ ಇರೋದು. ತಂದೆ ಮನೆ ತವ್ರ ಮನೆ ಆಸ್ತಿ ಪಾಸ್ತಿ ಆಸೆ ಪಡ್ತಿರ್ಲಿಲ್ಲ, ಮುಗಿದೋಗಿರೋದು. ಫುಲ್ ಗಿಟ್ಟೋಗ್ಬಿಟ್ಟಿದೆ. ದುಡ್ಡು ದುಡ್ಡು ದುಡ್ಡು. ಅಪ್ಪ ಇಲ್ಲ, ಅಣ್ಣ ಇಲ್ಲ, ಅತ್ತಿಗೆ ಇಲ್ಲ, ಅಪ್ಪ ಇಲ್ಲ, ಸಂಬಂಧಗಳೆಲ್ಲ ಸತ್ತೋಗ್ಬಿಟ್ಟಿದೆ. ಈಗ ಹಣಕ್ಕಿರೋ ಬೆಲೆ, ಮುಂಚೆ ಮಾತಿಗೆ ಬೆಲೆ ಅನ್ನೋರು, ಇವತ್ತು ಪೇಪರ್ಗೆ ಬೆಲೆ, ಮಾತಿಗೆ ಬೆಲೆ ಇಲ್ಲ. ಕಣ್ಣು ಏನ್ ನೋಡುತ್ತದನ್ನ ಕೇಳುತ್ತೆ. ಸರ್, ದೇವ್ರನ್ನ ಹೇಳ್ತಿದ್ದೀನಿ, ನಮ್ಮ ಗಂಡಸರು ಬೇಕು ಅಂತ ಚೇಂಜ್ ಮಾಡಲ್ಲ, ತಪ್ಪು ಮಾಡಲ್ಲ. ಮನೆಯ ಅವಸರಗಳು ಯಾವಾಗ ಹೋಲಿಕೆ ಮಾಡ್ತೀವೋ ನಾವು ಸತ್ತೋಗ್ಬಿಡ್ತೀವಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರ್ನಾಟಕದ ವಾಸ್ತು ಹೆಂಗಿದೆ? ಕರ್ನಾಟಕದ ವಾಸ್ತು ಕರ್ನಾಟಕದ ವಾಸ್ತು ವಿಧಾನಸೌಧನೇ ವಾಸ್ತು ಇಲ್ಲ. ಏನು ಮಾಡ್ತೀರಾ? ವಾಸ್ತು ಇಲ್ಲ. ವಿಧಾನಸೌಧ ಕಟ್ತವ್ರಿಗೆ ಹೆಂಗಲ್ಲ ಅನ್ಮಂತೇನು ಒಳಗೆ ಹೋಗಕ್ಕಾಗಲಿಲ್ಲ ಅಂತ ಹಾಗೆ ವಾಸ್ತವೇ ಇಲ್ಲ. ಅದು ವಿಕಾಸೌಧ ವಾಸ್ತವಿಲ್ಲ, ವಿಧಾನಸೌಧ ವಾಸ್ತವಿಲ್ಲ. ಯಾರು 5 ವರ್ಷ ಮುಖ್ಯಮಂತ್ರಿ ಆಗೋಕ್ಕೆ ತುಂಬ ಹೇಳಿದ್ನಲ್ಲ, ಹಣೆ ಬರ ಕೃಷಿ ವಾಸ್ತು ಎಲ್ಲ ಚೆನ್ನಾಗಿದ್ರೆ 5 ವರ್ಷ. ವಾಸ್ತು ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಹೌದು, ಅವ್ರದ್ದು ಚೆನ್ನಾಗಿತ್ತು ಇತ್ತು. ಇವಾಗಿಲ್ಲ. ಇವಾಗ ಏನಂದ್ರೆ, ನಾನು ನಿಜ ಹೇಳ್ತೀನಿ, ನಾನು ಸುಮ್ಮನೆ ಮೀಡಿಯಾದಲ್ಲಿ ಅಲ್ಲ. ಈಗ 5 ವರ್ಷ ಇರ್ತಾರೆ, 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಮಾಡೋಕ್ಕೆ ಅದು ಸ್ವಲ್ಪ ಕಷ್ಟಪಟ್ಟು ಎಳ್ಕೊಂಡು ಮನಸ್ಸಿಗೆ ಖುಷಿಯಿಂದ ಒಳ್ಳೆ ನಮಗೆ ತುಂಬ ಇಷ್ಟವಾದ ವ್ಯಕ್ತಿ ಸಿದ್ದರಾಮಯ್ಯ ಅವರು. ಅಂದರೆ ಕರಪ್ಷನ್ ಅನ್ನೋದು 70% ಕಡಿಮೆ ಅವ್ರ ಹತ್ರ. ಕರಪ್ಷನ್ ಇದೆ, ಬಟ್ ಕಂಪೇರ್ ಟು ಅದರ್ಸ್ ತುಂಬ ಕಡಿಮೆ ನನಗೆ ಆ ವಿಷಯದಲ್ಲಿ. ಇದು ನಮ್ಮ ರಾಕೇಶ್ ಎಲ್ಲ ಚೆನ್ನಾಗಿ ಪರಿಚಯ. ಪಾಪ ಇಲ್ವಲ್ಲ ಈಗ. ರಾಕೇಶ್ ಮನೆ ಕಟ್ಟಿದ್ರು ಇಲ್ಲಿ ಮೈಸೂರಲ್ಲಿ, ಸ್ಟಾರ್ಟ್ ಮಾಡಿದ್ರು. ಆವಾಗಲೇ ನನಗೆ ವಾಸ್ತು ಎಲ್ಲ ಸ್ವಲ್ಪ ನೋಡ್ತಿದ್ದೆ. ಅಲ್ಲಿ ಅಂಡರ್ಗ್ರೌಂಡ್ ಮನೆ ಮಾಡಿದ್ರು ರಿಂಗ್ ರೋಡಲ್ಲಿ, ಆಂದೋಲನ ಸರ್ಕಲ್ನ ಸ್ವಲ್ಪ ಈ ಕಡೆ. ಅವರು ಅಂಡರ್ಗ್ರೌಂಡ್ ಮನೆ ಮಾಡಿ ಒಂದು ಸ್ಲಾಬ್ ಹಾಕಿದ್ರು. ಏನೋ ದೈವವಿದೆ ಏನೋ ಗೊತ್ತಿಲ್ಲ, ಪಾಪ ಅಲ್ಲಿ ತೀರ್ಕೊಂಡ್ರು ಅವರು. ಅದನ್ನು ಇಷ್ಟು ವರ್ಷ ಮುಟ್ಟಿರಲಿಲ್ಲ, ಯಾರು ಮುಟ್ಟಿರಲಿಲ್ಲ. ಮೊನ್ನೆ ಅವರು ಸಿದ್ದರಾಮಯ್ಯ ಅವ್ರ ತಮ್ಮನ ಮಗ, ತಮ್ಮ ಚೆನ್ನಾಗಿ ಕ್ಲೋಸು. ಅವ್ರು ಪೆಟ್ರೋಲ್ ಬಂಕ್ ಏನೇನು ಮಾಡ್ತಾಯಿದ್ದಾರೆ, ವಾಸ್ತು ತೋರಿಸು. ಮೈಸೂರಲ್ಲಿ ನಾನು ತುಂಬ ಒಂದು 25-30 ಮನೆ ನಡೀತಾ ಇದೆ ವಾಸ್ತು. ಓಕೆ. ಸೊ ಅದನ್ನು ನಾನು ಅವ್ರ ತಮ್ಮ ತೋರಿಸಿದ್ರು ನಮ್ಮ ಮನೆ ನೋಡಿ. ನಾನು ಹೇಳಿದೆ, ಇದನ್ನು ಏನು ಮಾಡೋದು ಬೇಡ, ಬಿಟ್ಬಿಡಿ. ಇವಾಗಲ್ಲ, 1.5 ವರ್ಷ 1.5 ವರ್ಷ ಮುಂಚೆನೇ ಅವರು ಆವಾಗಿದ್ದಾನೆ CM ಆಗಿ ಒಂದು 6 ತಿಂಗಳಾಗಿತ್ತು. ಆವಾಗ ಹೇಳಿದೆ, ಈ ಮನೆಗೆ ಬರಬೇಕು ಅಂತ ದೊಡ್ಡವರು ರೆಡಿ ಮಾಡ್ತಾವ್ರೆ ಅಂದ್ರೆ. ನಾನು ಹೇಳಿದೆ, ದಯವಿಟ್ಟು ಬೇಡ, ಇದಕ್ಕೆ ಸರಿ ಇಲ್ಲ ವಾಸ್ತು ಅಂತ, ಬೇಡ, ಈ ಮನೆಗೆ ಬೇಡ, ಸರಿ ಇಲ್ಲ, ದಿಕ್ಕು ತಪ್ಪಿಸುತ್ತೆ ಅಂದರೆ. ಆಲ್ರೆಡಿ ಸರ್, ನೀವು ಮನುಷ್ಯರಾಗಿ ಬಂದಿದ್ಯಾ, ಭೂಮಿ ಮೇಲೆ ಇದ್ದು ಹೋಗ್ಬೇಕು ನೀನು ಅಷ್ಟೇ. ಖಾಲಿ ಇದೆ ಅಂತ ಮೇಲೆ 50 ಫ್ಲೋರು, ಭೂಮಿ ಒಳಗಡೆ ಒಂದು 10 ಫ್ಲೋರು ಒಳಗಡೆ ಹೋಗಿ ನಿನಗೆ ಅಧಿಕಾರ ಇಲ್ಲ. ನೀನು ಬಂದಿದೀಯಾ, ನನ್ನ ಜೊತೆ ಇದ್ಬಿಟ್ಟು ಹೋಗು. ನೀನು ನನಗೆ ಡಿಸ್ಟರ್ಬ್ ಮಾಡಿದ್ರೆ ನಾನು ನೀನು ಡಿಸ್ಟರ್ಬ್ ಮಾಡ್ತೀನಿ. ನನಗೆ ಡಿಸ್ಟರ್ಬ್ ಮಾಡಬೇಡ, ಭೂಮಿ ತಾಯಿ ಹೇಳೋದು, ಪ್ರಕೃತಿ ಹೇಳುತ್ತೆ. ನನಗೇನು ಡಿಸ್ಟರ್ಬ್ ಮಾಡಬೇಡ, ನಿನಗೇನು ನಾನು ಮಾಡಲ್ಲ. ನೀನು ಆರಾಮಾಗಿ 100 ವರ್ಷ ಇದ್ಬಿಟ್ಟು ಹೋಗ್ಬಿಡು. ನನಗೆ ನೀನು ಡಿಸ್ಟರ್ಬ್ ಮಾಡಿದೆ, ನಾನು ನೀನು ಡಿಸ್ಟರ್ಬ್ ಮಾಡ್ತೀನಿ. ಇದೇ ಕಾನ್ಸೆಪ್ಟ್. ಅದನ್ನ ಅವ್ರು ಹಳ್ಳ ಮಾಡಿ ಇದನ್ನ ವಾಸು ಅವ್ರು ಹೇಳ್ತಾವ್ರೆ, ನಾನು ಕೇಳಿಸ್ಕೊತಾ ಇದ್ದೀನಿ ಅಷ್ಟೇ. ಆದ್ರೆ ಅಲ್ಲೆಲ್ಲೋ ದೊಡ್ಡ ಹೋಟ್ಲಲ್ಲಿ ಕುತ್ಕೊಂಡು 100 ಎಕರೆ ಇದನ್ನ ಹೆಂಗ್ ತಕೊಳ್ಳೋದು, 200 ಎಕರೆ ಇದನ್ನ ಹೆಂಗ್ ತಕೊಳ್ಳೋದು, ಅವೆಲ್ಲ ನಡೆಯಲ್ಲ. ಇವನ ಹತ್ರ ಹೆಂಗ್ ಕಿತ್ಕೊಳ್ಳೋದು, ಅವೆಲ್ಲ ನಡೆಯಲ್ಲ ಸರ್. ಈ ತರ ನಡೀತಾ ಇರೋ ಟೈಮ್ಗಳಲ್ಲಿ ಇದೆಲ್ಲ ವರ್ಕೌಟ್ ಆಯ್ತದ. ಅವ್ರನ್ನ ಕಿತ್ಕೊಳ್ಳುತ್ತೆ 100% ಕಿತ್ಕೊಳ್ಳುತ್ತೆ. ಅಂತ್ಯ ಇದೆ, ಅಂತ್ಯ. ಭೂಮಿ ತಾಯಿನ ನಾವು ಯಾರು ಸರ್? ನಂದು ಅಲ್ಲಿ ಹೇಳಲೇಬಾರ್ದು. ನಾನು ಬಂದಿದ್ದೀನಿ ಲೀಸ್ಗೆ. ನಾನು ಲೀಸ್ ಬಿಟ್ಟು ಹೋದ್ಮೇಲೆ ಒಳಗೆ ಹೋಗ್ಬೇಕು. ಇಲ್ಲೇ ಹೋಗ್ಬೇಕು ಒಳಗಡೆಗೆ. ನನ್ನ ಲೀಸ್, ನಾನು ವೇರ್ ನಾಲ್ ಆರ್ ಲೀಸ್ ಬಂದಿರೋದು, ಯಾರ್ದು ಅಲ್ಲ, ಇದು ನಮ್ದಲ್ಲ. ಎಷ್ಟು ವರ್ಷ ಈಗ ನಿಮಗೆ? ನನಗೆ 52 ವರ್ಷ. 52 ವರ್ಷಕ್ಕೆ ಸಕ್ಸಸ್ ಕಂಡ್ರು, ಏಳು ಬೆಳೆಗಳನ್ನು ಕಂಡ್ರು. ಮತ್ತೀಗ ಕೃಷಿ ಲೈಫಲ್ಲೇ ಒಂದು ತಟಸ್ಥವಾಗಿ ಲೈಫ್ ಅನ್ನೋದಕ್ಕಿಂತ ನಾನು ನಿಮ್ಮಲ್ಲಿ ಖುಷಿ ಲೈಫ್ ಕಾಣ್ತಾವ್ನಿ. ಖುಷಿಯಾಗಿದ್ದೀನಿ. ನಿಮ್ ಖುಷಿ ಲೈಫ್ ಬಗ್ಗೆ ನನ್ಗೇನು ಕುತೂಹಲ ಇಲ್ಲ, ಖುಷಿಯಾಗಿದ್ದೀನಿ. ಖುಷಿ ಲೈಫ್ ಕಾಣ್ತಿದ್ದೀರಿ. ಆಮೇಲೆ ಯಾಕೆ ಅಂದ್ರೆ ಕಾಣ್ತಿರುತ್ತೆ ಎಲ್ಲ. ಇವತ್ತಿನವರೆಗೆ ಎಷ್ಟೋ ಜನ ಹೇಳ್ತೀನಿ, ನಾನು ಆ ಕಾಲದಲ್ಲಿ ಹಂಗಿದ್ದೆ, ನಾನು ಹಿಂಗ್ ಮನ್ಸು ಮಾಡಿದ್ರೆ ಹಿಂಗಾಗಿರ್ತಿದ್ದೆ,
ಅನ್ನೋರ್ ನಡುವೆ ಅದೆಲ್ಲ ನನಗೆ ಖುಷಿ ಆಗಿದ್ದೀನಿ ಅಂತ ಹೇಳಿ. ಹಾಂ ಸರ್ ಖುಷಿಯಾಗಿದ್ದೀನಿ, ಅದು ಹೇಳ್ದಲ್ಲ ಅದರದ್ದು ಆ ಮನೆದವರು. ಎಷ್ಟು ಇದು ಕಬ್ಬು ಎಷ್ಟಕ್ಕೆ ಹಾಕಿದಿರಿ? ಹಾಂ ಎಷ್ಟೈತೆ ಇದು ಕಬ್ಬು? 2 ಎಕರೆ ಇದೆ ಸರ್. ಇದು 2.5 ಎಕರೆ ಇದರಲ್ಲಿ ಬೋರ್ ಹಾಕ್ಸಿದ್ರಾ? ಸಾ ಬೋರು ಬೋರ್ ಇದೆ ಆ ಕಡೆ, ಅಲ್ಲೇ ಮನೆ ಮುಂದೆ ಒಂದು ಬೋರ್ ಇದೆ, ಇಲ್ಲೊಂದು ಬೋರ್ ಇದೆ, 2 ಬೋರ್ ಇದೆ. ಅದಕ್ಕೆ ಧೈರ್ಯವಾಗಿ ಹಾಕಿದೆ. ಇದರಲ್ಲಿ ಸ್ವಲ್ಪ ಸಮ್ಮರಲ್ಲಿ ಕಮ್ಮಿ ಆಗುತ್ತೆ ನೀರು ಈ ಬೋರಲ್ಲಿ. ನೀರು ಸಿಗಲ್ಲ. ಹ್ಞೂ ಸರ್, ನೀರು ಮಾತ್ರ ಈಗ ಎಲ್ಲ ತುಂಬ ಜನ ನಿಮ್ಮ ಜಮೀನು ತಗೊತಾರೆ, ತುಂಬ ಜನ ತಗೊತಾರೆ. ತಗೊಂಡ್ಮೇಲೆ ನಾನು ಕರ್ಕೊಂಡೋಗಿ ವಾಸ್ತು ತೋರಿಸ್ತಾರೆ. ಸರ್ ಎಲ್ಲಿ ಬೋರ್ ಹಾಕಬೇಕು ಅಂತಾರೆ. ನಾನು ಬರೀ ವಾಸ್ತು ಹೇಳೋನು. ಜಮೀನಿಗೆ ವಾಸ್ತು ಬರಲ್ಲ, ಪ್ಲೇನ್ ಇರುತ್ತೆ. ಅದು ನಾವು ಮನೆ ಕಟ್ಕೊಂಡ್ರೆ ವಾಸ್ತು ಬರೋದು. ವಾಸ್ತು ಮನೆಗೆ ಮಾತ್ರ, ಜಮೀನುಗಳಿಗೆ ಇವೆಲ್ಲ ಅಲ್ಲ. ಅರ್ಥ ಇದೆ ಸರ್? ಸ್ವಲ್ಪ ಏನಂದರೆ ನೋಡೋವಾಗ ಪೂರ್ವ ಅಲ್ಲ ಹಂಗೆ ಕೇಳ್ತಾರಲ್ಲ, ಅವ್ರು ಜಮೀನಲ್ಲಿ ಕಾಂಪೌಂಡ್ ಹಾಕಕ್ಕೆ ಕೇಳ್ತಾರ, ಬೆಳೆ ಬೆಳೆಯಕ್ಕೆ ಕೇಳ್ತಾರ? ಯಾರೋ ಯಾರು ಬೆಳೆ ಬೆಳೆಯಕ್ಕೆ ವಾಸ್ತು ಕೇಳಿದ್ರು ಅನ್ಕೊಳ್ಳಲ್ಲ. ಬೆಳೆ ಬೆಳೆಯಕ್ಕಲ್ಲ, ಅಲ್ಲಿ ಮನೆಗಿನಿ ಕಟ್ಕೊಳ್ಳೋಕ್ಕೆ ಇಲ್ಲ ಬೋರ್ ಹಾಕ್ಸೋಕ್ಕೆ ಆ ಥರ ಕೇಳ್ತಾರೆ. ನಾವೇನಂದ್ರೆ ಆವಾಗ ಹಳೆ ಕಾಲದಲ್ಲಿ ದೇವಮೂಲೆಯಲ್ಲಿ ಒಂದು ಬಾವಿ ಮಾಡಿಕೊಂಡು ನೈಋತ್ಯದಲ್ಲಿ ಒಂದು ಶೆಡ್ ಕಟ್ಕೊಳ್ಳೋಕ್ಕೆ, ಆವಾಗ ಸ್ವಲ್ಪ ಅಲ್ಲಿನ ಪ್ರತಿಫಲ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ಜಮೀನಲ್ಲಿ ಹಾಕೋ ಬೆಳೆಗಳು ಸ್ವಲ್ಪ ಚೆನ್ನಾಗಿ ಆಗ್ತವೆ ಅನ್ನೋದು ಒಂದು ಸೈಂಟಿಫಿಕ್ ರೀಸನ್ ಸರ್, ಅಷ್ಟೇ. ಈ ಕಬ್ಬು ಇಂದ ನೀವೇ ಬೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು, ಆರ್ಗ್ಯಾನಿಕ್. ಹೌದು. ಎಲ್ಲಿ ಇಲ್ಲೇ ತಯಾರಿಸ್ತೀರಾ? ಇಲ್ಲ, ಅಲ್ಲಿ ನಮ್ಮ ಮೇನ್ ರೋಡಲ್ಲಿ ನಮ್ಮ ಫ್ರೆಂಡ್ ಅವರು ನಾವು ಸೇರಿ ಮಾಡಿದ್ವಿ. ಅವರು 3 ಎಕರೆ ಹಾಕಿದ್ದಾರೆ. ನಾವು ಅವರು ಸೇರಿ ಬೆಲ್ಲ ಮಾಡ್ತೀವಿ. ಆರ್ಗ್ಯಾನಿಕ್ ಬೆಲ್ಲ ಪ್ಯೂರ್ ಮಾಡಿಬಿಟ್ಟು ಅಲ್ಲ, ಅವರು ಸೇಲ್ ಮಾಡ್ತಾರೆ. ನಾನು ಇನ್ನೂ ಮಾಡಿಲ್ಲ. ನಾನು ಮೊನ್ನೆ ವರ್ಷ ಏನು ಮಾಡಿದೆ, ಈ ವರ್ಷ ಸ್ವಲ್ಪ ಇದು ಲೇಟ್ ಆಯ್ತು ಸರ್. 3 ತಿಂಗಳು ಫುಲ್ ಮಳೆ ಇತ್ತು, ಬೆಲ್ಲ ಮಾಡೋಕ್ಕಾಗಿಲ್ಲ. ಈಗ ನಾವು ಕಾಫಿ ಕುಡಿದ್ರು ಕಬ್ಬ ಯಾವ್ದಿದು? ಕರಿ ಕಬ್ಬ ಬಿಳಿ ಕಬ್ಬ? ಬಿಳಿ ಕಬ್ಬಲ್ಲಿ ಇದು ಬೇರೆ ಥರ ಸರ್, ಸಿಕ್ಕಾಪಟ್ಟೆ ಗಟ್ಟಿ ಸ್ಟ್ರಾಂಗ್ ಅಂದ್ರೆ ಅಷ್ಟು ಸ್ಟ್ರಾಂಗ್ ಇದು. ಈಗ ತುಂಬಾ ಜನ ಈ ಊರಲ್ಲಿ ಅಲ್ಲಿ ಮಾಡ್ದೋಗಿದೆ. ಅಂದ್ರೆ ಕೆಂಪು ಕಬ್ಬು ಬರ್ತದೆ ಉತ್ತರ ಕರ್ನಾಟಕ ಎಲ್ಲ, ಅದು ಮೆತ್ತಗಿರುತ್ತೆ. ಇದು ಸಿಕ್ಕಾಪಟ್ಟೆ ಸ್ಟ್ರಾಂಗು, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಬ್ಬು. ನಾವು ಕಾಫಿ ಕುಡಿದ್ವಿ ಇದ್ರದ್ದೇನಾ? ಇದ್ರದ್ದೇ ಬೆಲ್ಲ ನೋಡಿ ಸರ್. ಬಹುತೇಕ ಈ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಕರಿ ಕಬ್ಬು ಹೌದು ಮಾಮೂಲಿ ಎರಡು ಅದೇ ತರ ಇರ್ತದೆ. ಕೆಂಪು ಕಬ್ಬೆಲ್ಲ ಬರ್ತದಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ. ಈ ಸಂಕ್ರಾಂತಿಗೆ ಮನೆಗೆ ನಾವು ಬೆಂಗಳೂರಲ್ಲಿ ಮಾರೋದು ಅದಲ್ಲ, ಇದು ಅಲ್ಲ, ಅದಲ್ಲ, ಅದು ಕಪ್ಪುದು. ಬೆಳೆಯೋದು ಕಬ್ಬು ಅಂತ ಕರಿತೀವಿ. ನಮ್ಮ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಜಾಸ್ತಿ ಬೆಳಿತೀವಿ. ಸರ್ ಈಗ ಸಂಕ್ರಾಂತಿಗೆ ಮಾರೋದಿಲ್ಲ ಬೆಂಗಳೂರಲ್ಲಿ, ಆ ಕಬ್ಬು ಅಲ್ಲ ಅದು. ಶಿವರೇ, ಕಬ್ಬು ನಿಮ್ ಕಡೆ ಅಂದ್ರೆ ಸ್ವಲ್ಪ ಒಂದ್ 20-30 ಎಕರೆ ಇರ್ತದೆ. ನೀವು ವಿಡಿಯೋದಲ್ಲಿ ಎಲ್ಲ ಕೇಳಿಸ್ಕೊತಾ ಇದೆ. ನಮ್ಮೂರ್ ನೀರ್ ಹೆಂಗೆ ಅಂದ್ರೆ, ಮೇಲ್ಗಡೆ ಗದ್ದೆ ಒಂದ್ ಕಟ್ತಾ ನೀರ ಅಂದ್ರೆ ಹೌದು ಎಲ್ಲ ಹೋಯ್ತಾ ಇರ್ತದೆ. ನಮ್ಮಲ್ಲಿ ಹಂಗಲ್ಲ, ರಾತ್ರಿ ನೋಡಿ ಡ್ರಿಪ್ ಹಾಕ್ಬೇಕು, ಇದಕ್ಕೊಂದು 50,000 ಖರ್ಚು ಮಾಡು, ಮತ್ತೆ ಇದೆಲ್ಲ ಹಾಕು, ಇವೆಲ್ಲ ಹಾಕಿದ್ರೆ ಇಲ್ಲಿ ವರ್ಕೌಟ್ ಆಗಲ್ಲ. ಅಲ್ಲಿ ವರ್ಕೌಟ್ ಆಗುತ್ತೆ. ನಾವು 2 ಎಕರೆ 3 ಎಕರೆ ಹಾಕಿದ್ರೆ ವರ್ಕೌಟ್ ಆಗ. ಸರ್, ವ್ಯವಸಾಯ ಯಾವುದನ್ನಾಗಲಿ ಮಿನಿಮಮ್ 5-6 ಎಕರೆ 10 ಎಕರೆ ಇದ್ದರೆ ನಿಮ್ಗೆ ವರ್ಕೌಟ್ ಆಗೋದು. ಅದರಲ್ಲಿ 1-2 ಎಕರೆಯಲ್ಲಿ ಏನೂ ಆಗಲ್ಲ, ನಿಮ್ಮ ಜೀವನಕ್ಕೆ ಆಗುತ್ತೆ ಅಷ್ಟೇ. 1 ಎಕರೆ 2 ಎಕರೆ ಇದ್ದರೆ ಒಂದು ಮನೆ ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡು ತಿನ್ಬೋದು. 5 ಎಕರೆ ಒಂದು ಕುಟುಂಬಕ್ಕೆ ವ್ಯವಸಾಯ ನಂಬ್ಕೊಂಡಿರೋರು ಬೇಕು. ಇಲ್ಲ, ಎಲ್ಲ ಬರೀ ನಾವು ತಿನ್ಕೊಂಡು ನಮ್ಮ ಮನೆಗೆ ಮಾತ್ರ ಬೆಳ್ಕೊಂಡು ಜೀವನ ಮಾಡೋಕ್ಕೆ ಸ್ವಲ್ಪ ಕಮರ್ಷಿಯಲ್ ಆಗಿ ಏನೋ ಸ್ವಲ್ಪ ಟೊಮಾಟೊ, ಸ್ವಲ್ಪ ಇನ್ನೇನಾದರೂ ಒಂದು 100 ತೆಂಗಿನ ಮರ ಇದ್ದರೆ ಒಂದು ಫ್ಯಾಮಿಲಿ ಈಸಿಯಾಗಿ ಲೈಫ್ ಕಂಟಿನ್ಯೂ ಮಾಡೋದು. 100 ತೆಂಗಿನ ಮರ ಕಾಯಿ ಸಾಕು, ನಿಮ್ಮನ್ನು ಸಾಕತ್ತೆ. ಸರ್, ನಿಮ್ಗೆ ಹಳೆ ಕಡೆ ತುಮಕೂರು ತಿಪ್ಟೂರು ಕಡೆ ಸಹ ಒಂದು ಮದುವೆ ಆದರೆ ಏನು ಹೇಳ್ತಿದ್ರು ಅವಾಗ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಹುಡುಗಿಗೆ 50 ಮರ ತೆಂಗಿನ ಮರ ಕೊಟ್ಟಿದ್ದೀವಿ. ಅಂದರೆ ಹೆಣ್ಮಗಳಿಗೆ 50 ಮರ ಕೊಡೋರು. ಆ ಮರದಲ್ಲಿ ಆಮೇಲೆ ನಾನು ನೋಡಿದ್ದೀನಿ ಈಗಲೂ. ಹೆಣ್ಮಗಳಿಗೆ ಅಂತ ಒಂದು ಶೆಡ್ ಮಾಡಿ ಕೊರ್ಸ, ಆ ಮರಗಳ ಕಾಯಿ ಎಲ್ಲ ಅವ್ರ ಅಪ್ಪ ತಗೊಂಬಂದು ಆಯ್ಕೊಂಬಂದು ಆ ಶೆಡ್ಡಲ್ಲಿ ಹಾಕ್ಬಿಟ್ಟು ವರ್ಷಕ್ಕೊಂದ್ಸಲ ಅದನ್ನ ಮಾರಿ ನಿಯತ್ತಾಗಿ ಹೆಣ್ಮಕ್ಳು ಕೊಡೋರು. ಇವಾಗ ಹೆಣ್ಮಕ್ಳು ಏನೋ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್, ದೇವ್ರನೇ ಯಾವುದೋ ಮೊನ್ನೆ ಒಂದು ಮ್ಯಾಟ್ರ್ ಕೇಳಿದೆ. ಹೆಣ್ಣು ಮಗಳಿಗೆ ಮದುವೆ ಮಾಡಿದ್ರೆ ಆಸ್ತಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಣ್ಣ ಅವಳಿಗೆ ಮದುವೆನೇ ಮಾಡಿದ್ರೆ ಮನೇಲಿ ಇಟ್ಕೊಂಡವ್ರು ಸರ್. ಬಹಳ ಇದಾವೆ ಉದಾಹರಣೆಗಳು. ತುಂಬಾ ಪ್ರಾಬ್ಲಮ್ ಆಗಿದ್ದು. ಕೊಟ್ಟೆಣ್ಣು ಕುಲಕ್ ಹೊರಗೆ, ಮದುವೆ ಆದ್ಮೇಲೆ ಗಂಡನ ಮನೆ ಜೀವನ ಇರೋದು. ತಂದೆ ಮನೆ ತವ್ರ ಮನೆ ಆಸ್ತಿ ಪಾಸ್ತಿಗೆ ಆಸೆ ಪಡ್ತಿರ್ಲಿಲ್ಲ, ಮುಗಿದೋಗಿರೋದು. ಈಗ ಹೆಂಗೆ ಗೊತ್ತಾ, ಹಾಕು ಕೇಸಾಕು ತಕೋ ಅನ್ನೋ ಸನ್ನಿವೇಶಗಳು ಜಾಸ್ತಿ ಆಗ್ಬಿಟ್ಟವೆ. ಸರ್, ಈಗ ನೀವು ಮೊನ್ನೆ ಒಂದು ಅನೌನ್ಸ್ ಮಾಡಿದ್ರಿ, ಇಲ್ಲಿ ಏರ್ಪೋರ್ಟ್ ಬರುತ್ತೆ ಅಂತ. ಇಲ್ಲಿ ನೆಲಮಂಗ್ಲ, ಇನ್ನು ಆ ಕಡೆ ಸುತ್ತ ನೆಲಮಂಗ್ಲ, ಕುಣಿಗಲ್ಲ ಎಲ್ಲ ಬಿಡದಿ. ನೀವು ಮಾತಾಡಂಗಿಲ್ಲ, ಹೋಗಿ ಆಗ್ಲೇ ಅದನ್ನೇ ಮಾತಾಡ್ತಾ ಇದೀವಿ. ಈಗ ಆಲ್ರೆಡಿ ಹೆಣ್ಮಕ್ಳು ಕುಣಿಗಲ್ಲು ತುಮಕೂರು ಕೋಟಲ್ಲಿ ನಿಂತ್ಕೊಂಡವ್ರೆಲ್ಲ.
ಅಂದ್ರೆ ಏರ್ಪೋರ್ಟ್ ಬಂದ್ಬಿಡುತ್ತೆ, ನಮ್ಮ ಆಸ್ತಿ ಒಂದು ನೋಟಿಸ್ ಕಳ್ಸೋದು ಅಣ್ಣಂದ್ರಿಗೆ, ಅಪ್ಪಂದ್ರಿಗೆ ನೋಟಿಸ್ ಕೊಟ್ಟು ನಮ್ಗೂ ಆಸ್ತಿ ಬೇಕು, ನಮ್ಗೂ ಆಸ್ತಿ ಬೇಕು. ನೋಡಿ ವ್ಯವಸ್ಥೆ ಹೆಂಗಾಯ್ತು ಅಂತ. ಸರ್ ಕುಲ್ಲು ಗಿಟ್ಟೋಗ್ಬಿಟ್ಟಿದೆ. ದುಡ್ಡು ದುಡ್ಡು ದುಡ್ಡು. ಅಪ್ಪ ಇಲ್ಲ, ಅಣ್ಣ ಇಲ್ಲ, ಅತ್ತಿಗೆ ಇಲ್ಲ, ಅಪ್ಪ ಇಲ್ಲ, ಸಂಬಂಧಗಳೆಲ್ಲ ಸತ್ತೋಗ್ಬಿಟ್ಟಿದೆ. ಓನ್ಲಿ ಮನಿ. ಈಗ ಹೆಂಡತಿ ಹತ್ರನೂ ವ್ಯವಹಾರ ಆಗ್ಬಿಟ್ಟಿದೆ. ಅಣ್ಣ ಅಕ್ಕ ತಂಗಿ ಇದಲ್ಲ, ಅದು ಗಂಡ ಹೆಂಡತಿ ಅಪ್ಪ ಅಮ್ಮ ಯಾವ ಸಂಬಂಧಗಳು ಕೂಡ ಹಣದ ಮುಂದೆ ಇಲ್ಲ. ಹಣನ ಸಂಬಂಧನ ಅಂದ್ರೆ ಜನ ಹಣ ಚೂಸ್ ಮಾಡುತ್ತೆ. ಈಗ ಹಣಕ್ಕಿರೋ ಬೆಲೆ, ಮುಂಚೆ ಮಾತಿಗೆ ಬೆಲೆ ಅನ್ನೋರು, ಮಾತಿಗೆ ಬೆಲೆ ಅನ್ನೋರು. ಇವತ್ತು ಪೇಪರ್ಗೆ ಬೆಲೆ, ಮಾತಿಗೆ ಬೆಲೆ ಇಲ್ಲ. ಪೇಪರ್ ಮೇಲೆ ಬಂದ್ಬಿಟ್ಟಿದೆ. ಮುಂಚೆ ಒಂದು ಮಾತು ಕೊಟ್ಟರೆ ಆ ಮಾತಿಗೆ ಸತ್ತೋಗ್ಬಿಡೋರು ಜನ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅಗ್ರಿಮೆಂಟ್ ಆದಂಗೆ ಅಂತ. ಇವಾಗ ಅಗ್ರಿಮೆಂಟ್ ಇದ್ರೇನೆ ಇದಕ್ಕೆ ಬೆಲೆ ಇಲ್ಲ, ಇದಕ್ಕೆ ಬೆಲೆ ಆಗ್ಬಿಟ್ಟಿದೆ. ನಿನ್ನ ಸೈನಿಗೆ ಬೆಲೆ ಇದೆ ಹೊರತು ನಿನ್ನ ಮಾತಿಗೆ ಬೆಲೆ ಇಲ್ಲ. ಹಂಗಾಗ್ಬಿಟ್ಟಿದೆ ಪ್ರಪಂಚ. ಈ ಪ್ರಕೃತಿಯಲ್ಲೇ ಹಂಗೆ ಚೇಂಜ್ ಬಂದ್ಬಿಟ್ಟಿದೆ ಸಹ. ಮಳೆಗಾಲದಲ್ಲಿ ಮಳೆ ಬರ್ತಾ ಇಲ್ಲ, ಬೇಸಿಗೆಯಲ್ಲಿ ಮಳೆ ಬರುತ್ತೆ. ನೋಡಿ ನಿನ್ನೆ ಮಳೆ ಬಂದಿದೆ. ಹೌದೌದು. ಜನವರಿ ಎಂಡಲ್ಲಿ ಮಳೆ ಬಂದಿದೆ. ಎಲ್ಲಿ ಪ್ರಕೃತಿನೇ ಉಲ್ಟಾ ಆಗ್ಬಿಟ್ಟು ಜನ ಅಷ್ಟು ಉಲ್ಟಾ ಆಗೋದೇನು ತಪ್ಪಿಲ್ಲ. ತೆಂಗಿನ ಸಸಿ ಹಾಕಿದ್ರು ಸೊ ಒಂದು 100 ಇದೆ ಸಹ. 100 ಆಯ್ತಾ? 100 ಇದೆ. ಇನ್ನು 3 ವರ್ಷನಾ? ಇಲ್ಲ, ಆಲ್ರೆಡಿ ಬರ್ತಾ ಇದೆ. ಕೆಲವೆಲ್ಲ ಬಂದಿದೆ. ಆ ಕಡೆ ಮೇಲೆ ಎಲ್ಲ ಬಂದ್ಬಿಟ್ಟಿದೆ. ಆ ಕಡೆ ಮೇಲೆ ಎಲ್ಲ ಬಂದಿದೆ, ಕಾಯಿಗೆ ಬರ್ತಾ ಇದೆ. ಸಿಟಿಗೆ ಯಾವಾಗ ಹೋಗ್ತೀರಿ? ಸಿಟಿಗ ಏನು ಕೆಲಸ ಇದೆ? ಏನು ಸಹ ಕೆಲಸ ನಾನು ಒಂದು ವಾರ ಸಿಟಿಲಿ ಇದ್ರೆ ನಾನೇ ಕೆಟ್ಟೋಗ್ಬಿಡ್ತೀನಿ. ನಾನು ಆಮೇಲೆ ಅವಾಗ ಒಳಗೆ ಬಂದ್ಬಿಡ, ರಾಂಗ್ ರೂಟ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಬಂದ್ಬಿಡೋದು ವಾಪಸ್. ಕಣ್ಣು ಏನ್ ನೋಡುತ್ತೆ ಅದನ್ನ ಕೇಳುತ್ತೆ. ಕಣ್ಣು ಅಂದ್ರೆ ಲೈಕ್ ಅಂದ್ರೆ ಭಾವನೆಗಳು. ನೀವು ಹೇಳದಂಗೆ ಈ ರೋಡ್ ಇಲ್ಲಿಂದ ಅಲ್ಲಿವರೆಗೆ ಇತ್ತಾಗೊಂದು 20 ಮನೆ, ಇತ್ತಾಗೊಂದು 20 ಮನೆ ಇರ್ತವೆ. ಹೌದು. 20 ಮನೆ ಮುಂದೆ ಒಂದು 40-50 ಕಾರ್ ಇರ್ತವೆ. ನಿಜ. ಹಿಂಗ್ ಲೆಕ್ಕ ಹಾಕೊಂಡ್ರಂಗೆ ನೋಡ್ಬೇಕು. ಹಿಂಗೆ ಅಲ್ಲ, ನಾನು ಹಿಂಗೆ ನೋಡ್ತೀನಿ ನಮ್ಮ ಮನೆ ಮುಂದೆ ಯಾವ್ದು ಇನ್ನು 2011 ಇಸ್ವಿ ಕಾರ್ ಇಟ್ಕೊಂಡಿದ್ದೀನಿ. ಅದು ಬರ ಕರೆಕ್ಟಾಗಿ ನಮ್ಮ ಮಗ ಹೇಳ್ತಾನೆ, ಏನ್ ಡ್ಯಾಡಿ ಇದನ್ನು ಚೇಂಜ್ ಮಾಡಲ್ವಾ ಅಂತ ಬೈತಾ ಇರ್ತಾನೆ. ಮಕ್ಳಿಗೆ ಅದು ಅದು ಬರುತ್ತೆ. ಈಗಿನ ಟ್ರೆಂಡ್ಗೆ ಯೂತ್ ಕೇಳ್ತಾರೆ. ಎಲ್ಲ ಆಟೋಮೆಟಿಕ್ ಗಾಡಿ ಬೇಕು, ಎಲ್ಲ ಬ್ಯಾಟ್ರಿ ಕಾರ್ ಬೇಕು, ಗಾಡಿ ಈ ಥರ ಇರ್ತದಲ್ಲ. ಆ ಮನಸ್ಸಿಗೆ ಏನು ಮಾಡೋಣ, ಇನ್ಯಾರು ಟೋಪಿ ಹಾಕೋಣ, ಇನ್ಯಾವ ಹಿಡಿಯೋಣ, ಈ ಥರ ಬರುತ್ತೆ ಅಷ್ಟೇ. ಸರ್ ದೇವ್ರನ್ನ ಹೇಳ್ತಿದ್ದೀನಿ, ನಮ್ಮ ಗಂಡಸರು ಬೇಕು ಅಂತ ಚೇಂಜ್ ಮಾಡಲ್ಲ, ತಪ್ಪು ಮಾಡಲ್ಲ. ಮನೆಯ ಅವಸರಗಳು, ಮನೆಯಲ್ಲಿರೋ ಹಿಂಸೆ, ಹೆಂಡತಿ ಹಿಂಸೆ ಆಗಲಿ, ಮಕ್ಳ ಹಿಂಸೆ ಆಗಲಿ, ಆ ಒತ್ತಡಗಳಿಗೆ ಮಣಿದು ನಾವು ಬೇರೆ ತಪ್ಪು ಕೆಲಸ ಮಾಡಕ್ಕೆ ಹೋಗ್ತೀವಿ. ಅಗತ್ಯಕ್ಕಿಂತ ಈಗ ನಮ್ಗೆ ಎಷ್ಟು ಸಹ ಇರೋಕ್ಕೊಂದು ಕಾರ್ ಇದೆಯಾ? ಯಾವುದೋ ಒಂದು ಕಾರ್ ಸಾಕು, ಓಡಾಡ್ತೀನಿ ತಾನೆ ಬೆಂಗಳೂರಿಗೆ ಮನೆಗೆ ಸಾಕು, ಹಂಗೆ ಅಂದ್ಕೊಂಡ್ರೆ ಓಕೆ. ನಮ್ಗೆ ಅವ್ರ ಮನೆಗಿನ್ನ ಯಾವಾಗ ಹೋಲಿಕೆ ಮಾಡ್ತೀವೋ ನಾವು ಸತ್ತೋಗ್ಬಿಡ್ತೀವಿ. ಕರೆಕ್ಟ್ ಹೇಳಿದೆ. ನಾನು ಈಗ ನಂತರ 2 ಎಕರೆ ಆಯ್ತು ಜಮೀನು, ಇಷ್ಟು ಟನ್ ಕಬ್ಬು ಬರಬೇಕು ಅಷ್ಟೇ, 100 ಟನ್ ಬರಬೇಕು ಅಷ್ಟೇ. ನಾನು ಅವನ ಹತ್ರ 10 ಐತೆ, ಅವನ ಹತ್ರ 500 ಬರ್ತದೆ. ನಾನೀಗ ಅದಕ್ಕೆ ಈ ಟಾರ್ಗೆಟ್ ಏನು ಗೊತ್ತಾ, ಮೊನ್ನೆ 170 ಟನ್ ಆಯಿತು ಇದರಲ್ಲಿ. ಈ ವರ್ಷ ನನ್ನ ಟಾರ್ಗೆಟ್ ಏನು 170. ನಾನು 2.5 ಎಕರೆ. ನಾನು ಈ ಸಲ 200 ಟನ್ ತೆಗಿಬೇಕು. ನನ್ನ ಟಾರ್ಗೆಟ್ ಬರಬೇಕು. ಹೋದ ಸಲ ಏನು ತಪ್ಪು ಮಾಡಿದ್ದೀನಿ, ಈ ಸಲ ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು. ನನ್ನ ಟಾರ್ಗೆಟ್ ಅದು. ಟಾರ್ಗೆಟ್ ಮಾಡಿ 200 ಟನ್ ತೆಗಿತೀನಿ. 200 ಟನ್ ಕಬ್ಬಿಗೆ ನಾನು ಬೆಲ್ಲ ಮಾಡ್ತೀನಿ. 20 ಲಕ್ಷ ಆಗುತ್ತೆ. ಹೌದಾ? 200 ಟನ್ ಕಬ್ಬು ಬೆಳೆದ್ರೆ ಒಂದು ಟನ್ನಿಗೆ 100 kg, 110 kg, 120 kg ಬರುತ್ತೆ ಸರ್. 1 ಟನ್ ಕಬ್ಬು ಹಾಕಿದ್ರೆ ಬೆಲ್ಲ. ಇನ್ನೊಂದ್ಸರಿ ರಿಪೀಟ್ ಮಾಡಿ. 200 ಟನ್ ಕಬ್ಬಿಗೆ 170 ಎಷ್ಟು ಲಕ್ಷ ಆಯ್ತದೆ? 20 ಲಕ್ಷ ಬರುತ್ತೆ. ಹಿಂಗೆ ನೋಡಿ, 100 ರೂಪಾಯಿ 1 kg ನಾವು ಮಾರೋದು ಬೆಲ್ಲ. ಆಯ್ತಾ? ಅದರಲ್ಲಿ ಏನು ಮಾಡ್ತೀನಿ, 100 ರೂಪಾಯಿ 1 kg ಮಾರ್ತೀರಿ. 10 kgಗೆ 1000. 100 kgಗೆ 10,000 ರೂಪಾಯಿ. 10,000 ಇಂಟು 200 ಹಾಕು. 200 ಟನ್ 10,000 ಇಂಟು 200 ಹಾಕಿ ಎಷ್ಟಾಯ್ತು? ಹಂಗೆ 10,000 ಇಂಟು 200 ಲೆಕ್ಕ. ಅದ್ರಲ್ಲಿ ನನ್ನ ಖರ್ಚು ಒಂದು ಆಲ್ಮೋಸ್ಟ್ 40 ರೂಪೀಸ್ ಹೋಗುತ್ತೆ. ಓಕೆ. 100 ರೂಪಾಯಿಗೆ kg ಬೆಲ್ಲ ಮಾರಿದ್ರೆ 40 ರೂಪಾಯಿ, 30 ರೂಪಾಯಿ ಖರ್ಚು ಹೋಗುತ್ತೆ ಅಲ್ಲಿದು. ನನ್ನ ರೈತನ ಕಷ್ಟ ತೆಗಿಬೇಕಲ್ಲ. ಇದೊಂದು ಈಗ ವ್ಯಾಲ್ಯೂ ಅಡಿಷನ್ ಅಂತ ಕರೀತಾರೆ. ರೈತರ ಆದಾಯ ಡಬಲ್ ಮಾಡೋದು ಅಂತ ಮೋದಿ ಹೇಳ್ತಿರ್ತಾರೆ. ಮೋದಿ ಬಂದ್ ಮಾಡೋದು ಗಿಡೋದು ಅವೆಲ್ಲ ಸೆಕೆಂಡ್ರಿ. ನಮ್ಮ ಆದಾಯ ಹೆಂಗ್ ಡಬಲ್ ಮಾಡ್ಕೋಬಹುದು ಅಂತ ಕಲಿಬಹುದು. ಚೆನ್ನಾಗಿ ಹೇಳಿದ್ರು. ನಾವು ಫ್ಯಾಕ್ಟ್ರಿಗೆ ಹೊಡೆದ್ರೆ ಟನ್ ಕಬ್ಬು 3,000, 3,500 ಹಿಂಗೆ ಟನ್ ಕಬ್ಬು. ಅದೇ 1 ಟನ್ ಕಬ್ಬನ್ನ ಸರ್ 3 ಕೊಟ್ಟಿಲ್ಲ ನಮ್ಗೆ. ನನಗೆ ಎಂಟು ಕೊಟ್ಟು ಗೊತ್ತೇನಾ? 3,100 ರೂಪಾಯಿ ಕೊಟ್ಟರು. ಅದರಲ್ಲಿ ಕಟಿಂಗ್ ಚಾರ್ಜ್ 650 ರೂಪಾಯಿ ತೆಗೆದ್ರು. 450 ರೂಪಾಯಿ ಲಾರಿ ಚಾರ್ಜ್ ತೆಗೆದ್ರು. ಕೊಪ್ಪ. ಹೌದು, ನನಗೆ ಬಂದಿದ್ದು 1,850 ರೂಪಾಯಿ 1 ಟನ್ಗೆ.
ಇವರು ನಮ್ಮ ಮದ್ದೂರು ತಾಲೂಕು ನಮ್ಮ ತಾಲೂಕೆ ಹೌದು. ನಾನು ಮದ್ದೂರನೇ. ಹೌದು. ನಾವು ಫಸ್ಟ್ ಮಂಡ್ಯ ಫ್ಯಾಕ್ಟ್ರಿಗೆ ಹೊಡಿತಿದ್ದು. ಕೊಪ್ಪ ಫ್ಯಾಕ್ಟ್ರಿ ಆದ್ಮೇಲೆ ಕೊಪ್ಪ ಫ್ಯಾಕ್ಟ್ರಿ ಕಬ್ಬು ಹೊಡೆದಿವಿ. SM ಕೃಷ್ಣ ಅವ್ರ ಫಸ್ಟ್ ಫ್ಯಾಕ್ಟ್ರಿ ಅದು. SM ಕೃಷ್ಣ ಅವ್ರ ಫ್ಯಾಕ್ಟ್ರಿ ಶುರು ಮಾಡಿದ್ದು. ಅದಾದ್ಮೇಲೆ ಈಗ ಯಾರೋ ಬೇರೆಯವ್ರು ಮಾರ್ಬಿಟ್ಟವ್ರು ಅದನ್ನ. ಕೊಪ್ಪ ಫ್ಯಾಕ್ಟ್ರಿ ಹೊಡೆದ್ರ 1800 ಬಿತ್ತು ಅಷ್ಟೇ. ಈಗ ರೈತರಿಗೆ ಯಾಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದೀನಿ. ಇದು ನನ್ಗೆ ಇಂಪಾರ್ಟೆಂಟ್. 1 ಟನ್ ಕಬ್ಬಿಗೆ ಆಚೆ ಈಚೆ 3,000 ಲೆಕ್ಕ ಹಾಕೊಂಡ್ರು 10 ಟನ್ 30,000, 100 ಟನ್ಗೆ 3 ಲಕ್ಷ, 200 ಟನ್ಗೆ 100 ಟನ್ಗೆ 3 ಲಕ್ಷ, 200 ಟನ್ಗೆ 6 ಲಕ್ಷ. ಆದ್ರೆ ಇವರು 200 ಟನ್ ಕಬ್ಬಲ್ಲಿ 20 ಲಕ್ಷ ತೆಗಿಯೋದಂಗೆ ಅಂತ ಹೇಳ್ತಾರೆ. ಅಂದ್ರೆ ವ್ಯಾಲ್ಯೂಡೇಷನ್ ಬೆಲ್ಲ ಮಾಡಿದ್ರೆ 1 ಟನ್ ವ್ಯಾಲ್ಯೂ 10,000 ರೂಪಾಯಿ ಆಯ್ತದೆ. ಅದು ತೆಗಿಬೇಕಾದ್ರೆ 40 ರೂಪಾಯಿ ಖರ್ಚು ಬೀಳ್ತದೆ ಅಲ್ವಾ? ಅಲ್ಲ, ಅಲ್ಲಿ ಒಂದು 30 ರೂಪಾಯಿ, ಇದೊಂದು 20 ರೂಪಾಯಿ, ರೈತಂದು 20 ರೂಪಾಯಿ, ಅರ್ಧಕ್ಕರ್ಧ ಸಿಗುತ್ತೆ. ಅಂದ್ರೆ ಟನ್ಗೆ 5,000 ರೂಪಾಯಿ ಲಾಭ. ನಿಮ್ಗೆ ಟನ್ ಕಬ್ಬಿಗೆ 3,000 ರೂಪಾಯಿ ಕೊಡ್ತಾರ ಅವರು. ಲಾಭ ಅಂತ ಲೆಕ್ಕ ಹಾಕೊಂಡ್ರೆ 0ನೇ. ಇವ್ರು ಲಾಸ್ಟ್ ಟೈಮ್ ಕಳ್ಕೊಂಡವ್ರು, ಅದ್ ಬೇರೆ ಕತೆ. ನನ್ ಗೊತ್ತಿರೋಂಗೆ ಟನ್ 3,000 ಕೊಡ್ತಾ ಇರೋದು ರೈತರಿಗೆ ಲಾಸೆ. ಆದ್ರೆ ಆ ಟನ್ ಕಬ್ಬನ್ನ ಕನ್ವರ್ಟ್ ಮಾಡ್ಕೊಂಡು ಬೆಲ್ಲನೋ ಏನೋ ಮಾಡಿದ್ರೆ ಅದು ಟನ್ 10,000 ರೂಪಾಯಿ, 5,000 ಖರ್ಚು ಕಳೆದು ಒಂದು 4-5,000 ಉಳಿಸ್ಕೋಬಹುದು. ಬಟ್ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಅಂತ ಮಾಡಿದ್ರೆ ಕಷ್ಟಪಡ್ಬೇಕು. ಸುಮ್ನೆ ನಾವೀಗ ನಮ್ಮ ನಾನು ಮೊನ್ನೆ ಅದೇ ಮಾತಾಡ್ತಿದ್ದೆ. ನಮ್ ತೇವರಿ ಮೇಲೆ ರಾಗಿ ಮಾರಿದ್ರೆ, ತೇವರಿ ಮೇಲೆ ಕುಯ್ದ್ಬಿಟ್ಟು ಕಣದಲ್ಲೇ ಮಾರಿದ್ರೆ ಕೆಜಿ 30 ರೂಪಾಯಿ ಅಷ್ಟೇ ಆವರೇಜು. ಅಷ್ಟೇ. ಅವನ್ ಯಾವನು ಅಲ್ಲಿಂದ ತಕತಾನೆ. 1ನೇ ತಾರೀಕು 30 ರೂಪಾಯಿಗೆ ರೈತರು ಕಣದಲ್ಲಿ 30 ರೂಪಾಯಿ ರಾಗಿ ತಕೊಂಡ. 2ನೇ ತಾರೀಕು ಮಾರ್ಕೆಟ್ ತಗೊಂಡೋದ, ಅವ್ನು 35 ರೂಪಾಯಿಗೆ ಮಾರ್ದ ಕೆಜಿನ ಅಷ್ಟೇ. ಅವ್ನು ಇನ್ನೊಬ್ಬ ತಗೊಂಡು ಬೆಂಗಳೂರು ತಗೋಬತ್ತಾನೆ. ಅದನ್ನೇ ಕೆಂಪು ರಾಗಿ ಅಂತ ಅವ್ನು ಪ್ಯಾಕ್ ಹಾಕ್ಬಿಟ್ಟು ಕೆಜಿನ 50 ರೂಪಾಯಿಗೆ ಮಾರ್ದ 3ನೇ ತಾರೀಕು. ಅದನ್ನ ಇನ್ನೊಬ್ಬ 6ನೇ ತಾರೀಕು ಪೌಡರ್ ಮಾಡೋದನ್ನ 80 ರೂಪಾಯಿ ರಾಗಿ ಇಟ್ಟು ಮಾರ್ದ. ಸರಿಯಾ? ಇನ್ನೊಬ್ಬ ಬುದ್ಧಿವಂತ ಅದನ್ನ ತಕೊಂಡು ರಾಗಿ ಬಿಸ್ಕೆಟ್ ಮಾಡಿ 150 ರೂಪಾಯಿಗೆ ಮಾರ್ದ. 6 ತಿಂಗಳು ಬೆಳೆದ ರೈತ 30 ರೂಪಾಯಿ. ಒಂದು 6 ವಾರವೋ 5 ವಾರವೋ ವ್ಯಾಲ್ಯೂಡೇಷನ್ ಮಾಡಿದ್ರೆ 150 ರೂಪಾಯಿ ಆಯ್ತು. ಈಗ ವ್ಯಾಲ್ಯೂಡೇಷನ್ ಪ್ರಕಾರ 20 ಲಕ್ಷ ಹೇಳ್ತಿದ್ದೀರಿ. ನನ್ನ ರೈತನಿಗೆ ಮುಂಚೆ ಅವಾಗ ಹಳೆ ಕಾಲದಲ್ಲಿ ಕಬ್ಬು ಬೆಳೆಯಕ್ಕೆ 1 ವರ್ಷ ಬೇಕು. ಹೌದು. ಬೆಲ್ಲ ಮಾಡಕ್ಕೆ ಎಷ್ಟು ದಿನ ಬೇಕು? ಬೆಲ್ಲ ಮಾಡಕ್ಕೆ ಎಷ್ಟು ದಿವಸ ಬೇಕು? ಮ್ಯಾಕ್ಸಿಮಮ್ ಒಂದು 3 ಎಕರೆ ಸೇರಿದ್ರೆ ಒಂದು 15 ದಿವಸ 20 ದಿವಸ. 15 ದಿನ. 3 ಎಕರೆಯಲ್ಲಿ 2.5 ಎಕರೆ 3 ಎಕರೆಯಲ್ಲಿ 200 ಟನ್ ಕಬ್ಬು ಬೆಳೆಯಕ್ಕೆ ವರ್ಷ ಬೇಕು. ಹೌದು. 15 ದಿನ ಶ್ರಮ ಹಾಕಿದ್ರೆ, 1 ತಿಂಗಳು ಶ್ರಮ ಹಾಕಿದ್ರೆ ಬೆಲ್ಲ ಆಯ್ತದೆ. ರೇಟ್ 1 ತಿಂಗಳಲ್ಲಿ ಕಡ್ದ್ಬಿಟ್ಟು ಫ್ಯಾಕ್ಟ್ರಿಗೆ ಕಳ್ಸಿದ್ರೆ 3,000 ಚಿಲ್ಲರೆ, ಕಡ್ದ್ಬಿಟ್ಟು ಬೆಲ್ಲ ಮಾಡ್ರ 1 ತಿಂಗಳಲ್ಲಿ 10,000 ರೂಪಾಯಿ. 10,000 ರೂಪಾಯಿ ಮೇಲೆ ಬರ್ತದೆ. ಇದನ್ನೇ ಹೇಳ್ತಾ ಇರೋದು. ನನಗೆ ವಾಸು ಅವ್ರದ್ದು ಅದ್ಭುತವಾದ ಕಂಟೆಂಟು, ವಾಸ್ತು ಇದೆಲ್ಲ ಇಷ್ಟ. ಬಟ್ ನನ್ನ ರೈತಾಪಿ ಜನಕ್ಕೆ, ನನ್ನ ರೈತರಿಗೆ ಇದು ಬನ್ನಿ. ನೀವು ಬೆಲ್ಲ ಮಾಡ್ತಿರೋ ಕಬ್ಬು ಬೆಳೆದ ಸೆಕೆಂಡ್ರಿ. ಅದು ಹೇಳಿದಲ್ಲ, ರೈತ 6 ತಿಂಗಳು ವರ್ಷ ಬೆಳಿತಾನೆ. ಆದ್ರೆ ಅದನ್ನ ಜನಗಳಿಗೆ ನೇರವಾಗಿ ತಲುಪಿಸೋಕೆ ಸ್ವಲ್ಪ ಕೆಲಸ ಮಾಡ್ಬಿಟ್ರೆ, ಸರ್ಕಸ್ ಮಾಡ್ಬಿಟ್ರೆ ಆದಾಯ 2 ಪಟ್ಟು 3 ಪಟ್ಟು ಆಗೋಯ್ತು. ಸರ್, ಇವತ್ತೇನು ಗೊತ್ತಾ, ಈಗ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಹೌದು. ಅವ್ರವರೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ಬಿಟ್ಟವ್ರೆ. ಹೌದು. ನಾನು ಹೇಳ್ತಾ ಇರೋದು ಯಾರಿಗನ್ನ, ನಿಮಗೆ ರೈತರು ಈಗ ನಿಮ್ಮ ಕಡೆ ಅಂದರೆ ಜಾಸ್ತಿ ಇರುತ್ತೆ, ಕಬ್ಬಿರುತ್ತೆ, ಆರ್ಗಾನಿಕ್. ಈಗ ನೋಡಿ, ಇದಕ್ಕೆಲ್ಲ ನಾನು ಜೀವಾಮೃತ ಹಾಕ್ತೀನಿ. ಒಬ್ಬರನ್ನ ಇಟ್ಬಿಟ್ಟಿದ್ದೀನಿ ಅದೇ ಕೆಲಸಕ್ಕೆ. ಒಂದು 5-6 ಡ್ರಮ್ ಜೀವಾಮೃತ. ಈಗ ನನ್ನ ಹತ್ರ ಬೆಲ್ಲ, ವೇಸ್ಟ್ ಬೆಲ್ಲ ಇದೆ, ಅದರಲ್ಲೇ ಹಾಕಿ ನಾನು ಡಿಕಂಪೋಸರ್ ಮಾಡಿ ಜೀವಾಮೃತ ಮಾಡಿ ಈ ಗಿಡಗಳಿಗೆಲ್ಲ ಬಿಡ್ತೀನಿ. ಜೀವಾಮೃತ ಬಿಡ್ತೀನಿ, ಫಸ್ಟ್ ಕ್ಲಾಸಾಗಿ ಬರುತ್ತೆ. ಆಮೇಲೆ ಇದನ್ನು ಬೂದಿ ಕೊಟ್ಟಿದ್ದೀನಿ, ಬೂದಿ ಹಾಕಿದ್ದೀನಿ. ಸೊ ಆರ್ಗ್ಯಾನಿಕ್, ಪ್ಯೂರ್ ಆರ್ಗ್ಯಾನಿಕ್ ಮಾಡ್ತೀನಿ. ಸೊ ಇದರಿಂದ ಹಿಂಗೆ ಮಾಡಬೇಕು ನಾವು. ಅಲ್ಲಿ ಏನಂದ್ರೆ ಒಂದು 5 ಮೂಟೆ 10 ಮೂಟೆ ತಗೊಂಡೋಗಿ ಸೀಮೆ ಗೊಬ್ಬರ ಹಾಕ್ಬಿಟ್ರೆ ಅದು ನಾನೇನು ಗೊತ್ತಾ, ನಾನು ಕಂಡಂಗೆ ಅತಿ ನೆಮ್ಮದಿಯಾಗಿರೋ ವ್ಯಕ್ತಿಗಳಲ್ಲಿ ವಾಸು ಅವರೊಬ್ರು. ಯಾಕೆ ಗೊತ್ತಾ, ಮನೆಯವ್ರಿಗೆ ಮೈ ತುಂಬ ಚಿನ್ನ ಹಾಕಬೇಕು, ಅದ್ಭುತವಾಗಿ ಜೀವನ ಮಾಡಬೇಕು, ರಾಯಲ್ ಲೈಫ್ ಇರಬೇಕು ಅನ್ನೋ ಭಾವನೆಗಳಿಂದ ದೂರ ಇಟ್ಟಿರಿ. ಹಾಗಾಗಿ ಬಡಿ ಮಗುಂದು ನೆಮ್ಮದಿ ಕಾಣ್ತಾ ಇದ್ದೀರಿ. ಇಲ್ಲ, ಇದು ಸೀರಿಯಸ್ ಆಗಿ ಇರ್ಲಿ. ಇಲ್ಲಿದ್ರೆ ನನ್ನ ಮನೆಯವರಾಗ್ಲಿ ಏನು ಆಸೆ ಇರಲ್ಲ. ಯಾಕೆಂದ್ರೆ ಇಲ್ಲೆಲ್ಲ ಸಮಾನವಾಗಿರ್ತೀವಿ. ಹಳ್ಳಿಯಲ್ಲಿ ಎಲ್ಲರ ಮನೆ ಒಂದೇ ತರ ಇರ್ತದೆ. ಎಲ್ಲರ ಮನೆ ಹೆಂಚೆ, ಎಲ್ಲರ ಮನೆ ತೂತೆ, ಎಲ್ಲರ ಮನೆ ಸೋರ್ತದೆ. ಅರ್ಥ ಆಯ್ತಾ? ಯಾರು ದೊಡ್ಡವರು ಚಿಕ್ಕವರು ಏನಾರು ಹಳ್ಳಿಯಲ್ಲಿ ಸ್ವಲ್ಪ ಎಲ್ಲ ಈಕ್ವಲ್ ಆಗಿರ್ತೀವಿ. ಅಲ್ಲಿ ಹಂಗಲ್ವಲ್ಲ, ಅಲ್ಲಿ ಬೇರೆ ಡಿಫರೆನ್ಸಸ್ ಸಿಕ್ಕಾಪಟ್ಟೆ ಇರ್ತದೆ. ಅರ್ಥ ಆಯ್ತಾ? ಅದಕ್ಕೆ ಇಲ್ಲಿದ್ರೆ ಏನು ಆಸೆಗಳಿರಲ್ಲ, ಸ್ವಲ್ಪ ಆಸೆಗಳು ಕಮ್ಮಿ ಇರುತ್ತೆ. ಇಲ್ಲಿದ್ರೆ ಹೆಂಗೆ ಗೊತ್ತಾ, ಅವ್ರ ತಾವ್ ಎಷ್ಟು ಎಕರೆ ಜಮೀನು ಐತೆ ಗೊತ್ತು, ಏನ್ ಬೆಳಿತಾರೆ ಗೊತ್ತು, ಲಾಭ ನಷ್ಟ ಗೊತ್ತು. ಗೊತ್ತು. ಅಲ್ಲಿ
ಪಕ್ಕದ ರೂಮಲ್ಲಿ ಇರೋ ಏನ್ ಕೆಲಸ ಮಾಡ್ತಾನೆ ಗೊತ್ತಿಲ್ಲ, ಮುಂದ್ಲು ಮನೆಯವಳು ಏನ್ ಕೆಲಸ ಮಾಡ್ತಾಳೆ ಗೊತ್ತಿಲ್ಲ. ಈಗ ನನಗೆ ಇಲ್ಲೇನೋ ಒಂದು ಚೂರು ತೊಂದರೆ ಆಯಿತು, ಹಾ ಊರು ಜನ ಎಲ್ಲ ಬಂದ್ಬಿಡ್ತಾರೆ. ಹಾ. ಏನೋ ವಾಸನೆಗೆ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು, 100 ಜನ ಬರ್ತಾರೆ. ಅಲ್ಲಿ ಪಕ್ಕದ ಮನೆಯೂ ಬರಲ್ಲ, ಬಡ್ಕೊಂಡಿದ್ರು ಏನೋ ಬರೋದಿಲ್ಲ, ಫ್ಲಾಟಲ್ಲಿ ಮಾತಾಡಲ್ಲ. ಅದು ಹೇಳ್ದನಲ್ಲ, ಇಲ್ಲಿದ್ರೆ ಬೆಳಗ್ಗೆ ಯಾವ ಗಿಡಕ್ಕೆ ನೀರು ಹಾಕ್ಬೇಕು, ಯಾವ ಗಿಡಕ್ಕೆ ಗೊಬ್ಬರ ಹಾಕ್ಬೇಕು. ಈಗ ಅದ್ಭುತವಾಗಿ ಹೇಳಿದ್ರು. ಬಟ್ ನನಗೆ ಒಬ್ಬ ರೈತನಾಗ, ಒಬ್ಬ ನಟ ಆಗಿ ಏನು ಅನ್ನೋದು ಸಿನಿಮಾ ಅನ್ನೋದು ಸರ್ ಮಾತಾಡೋರು ನಿಮ್ಗೆ ವಿಜಯ್ ಸರ್ ಕೇಳಿದ್ರು. ಬಟ್ ಒಬ್ಬ ರೈತರು ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಗಳು ಮತ್ತೆ ಸೊಲ್ಯೂಷನ್ ಅಂತ ಸಿಂಪಲ್ ಆಗಿ ಹೇಳಿದಾರೆ. ಏನು ಹೇಳಿರಿ? ಹಂಗೆ ಸ್ವಲ್ಪ ಆ ಕಡೆ ಹೋಗೋಣ, ಹೋಗ್ಬೋದು, ಮನೆ ಬರುತ್ತೆ. ಬಿಸಿಲ ಕಡೆಗೆ ನಮ್ಮ ಮನೆಯೂ ಬರುತ್ತೆ. ಹಾಂ, ಏನು ಹೇಳ್ತೀರಿ ಅದಕ್ಕೆ? ರೈತರಿಗೆ ರೈತರು ಅಂದ್ರೆ ಪಾಪ ಬಹಳ ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ. ಹೌದು. ಈಗ ರೈತರು ಸಮಸ್ಯೆಗಳಿಂದ ಹೊರಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತೀರಿ ನೀವು? ರೈತರ ಸಮಸ್ಯೆಯಿಂದನಾ? ನಿಮ್ಮ ಮನೆಯಲ್ಲಿ 3 ಜನ ಕೆಲಸ ಮಾಡ್ಬೇಕು. 3 ಜನ ಮಿನಿಮಮ್ 2-3 ಜನ ಕೆಲಸ ಮಾಡಿದ್ರೆ ನೀವು ಲೇಬರ್ ಮೇಲೆ ಡಿಪೆಂಡ್ ಆಗದೆ ಹೋದರೆ ನೀವು ಉದ್ಧಾರ ಆಗ್ತೀರ. ಮನೆಯವರೇ ಕೆಲಸ ಮಾಡಬೇಕು, ಬಗ್ಸ್ಬೇಕು. ಈಗ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ನಮ್ಮ ಹುಳ್ಳಿ ಕಡೆ ಎತ್ಕೊಂಡು ಸೈಡ್ಗೆ ಹಾಕು. ಸೊ ನಾವು ಸಮಯಕ್ಕೆ ತಕ್ಕಂಗೆ ಅವತ್ತು ಏನೇ ಕೆಲಸ ಇರಲಿ ಬಿಟ್ಟು ಅದನ್ನು ಭೂಮಿ ಕೊಟ್ಟಿರೋದನ್ನು ತಗೊಂಡು ಅದ್ರ ಕೆಲಸ ಅದು ಮಾಡುತ್ತೆ. ನಾನು ಫುಲ್ ಕೆಲಸ ಮಾಡ್ತಾ ಅವಶ್ಯಕತೆ ಇದ್ರೆ ತಗೋಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಪೂರ್ತಿ ಲೇಬರ್ ಮೇಲೆ ಡಿಪೆಂಡ್ ಆದರೆ, ಈಗ ನನ್ನ ಮನೆ ಪೂರ್ತಿ ಲೇಬರ್ ಮೇಲೆ ಡಿಪೆಂಡ್ ಆದೆ. ನಮ್ಮ ಇಲ್ಲೊಬ್ಬ ತಿಂಗಳಿಗೆ 15,000 ಕೊಡ್ತೀನಿ. ಯಾರಿಗೆ? ತಿಂಗಳಿಗೆ 15,000 ರೂಪಾಯಿ ಲೇಬರ್ಗೆ. ಸಾ 3 ಲಕ್ಷ ರೂಪಾಯಿ 3.25 ಲಕ್ಷ ಬಂತು. ನನ್ನ ಕೆಲಸದವನಿಗೆ 1.25 ಲಕ್ಷ ಕೊಟ್ಟಿದ್ದೀನಿ. ಅರ್ಥ ಆಯ್ತು? 3.25 ಲಕ್ಷದಲ್ಲಿ ಕೆಲಸದವನಿಗೆ 1.25 ಲಕ್ಷ ಹೋದರೆ ಇನ್ನು ನನ್ನ ಬಂಡವಾಳ ಇದು ಎಲ್ಲಿ ಸಿಗುತ್ತೆ ನನಗೆ? ಉಳಿಯಿಲ್ಲ ಅಂತ. ಲಾರ್ಜ್ ಸ್ಕೇಲ್ ಇದ್ದಾಗ ಕೆಲಸದವ್ರು ಇಟ್ಕೋಬೇಕು, ಚಿಕ್ಕದಾಗಿದ್ದಾಗ ನಾವೇ ಮಾಡ್ಕೋಬೇಕು. ಈಗ ಒಂದು ತಿಂಗಳಿಂದ ಅವನಿಲ್ಲ,